ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಅಂಡ್ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಸೀಕ್ರೆಟ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬಂದ್ರಂತೆ. ಇವತ್ತಿನ ಮಂಡ್ಯ ನೈಟ್ ರೋ ಅಲ್ಲಿ ನಮ್ಮ ಮೈಕಲ್ ಕೋಲ್ ಅವರು ಕೂಡ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಹಿಂದಿನ ರಹಸ್ಯನ ತಿಳಿಸ್ತಾರೆ. ಅವ್ರು ಹೇಳ್ತಾರೆ, ಡಬ್ಲ್ಯೂ ಅವರು ಹೋಗಿ ಅಂದ್ರೆ ಟ್ರಿಪಲ್ ಎಚ್ ಹಾಗೆ ನಿಕ್ ಖಾನ್ ಅವರು ಹೋಗಿ ಬ್ರಾಕ್ ಲೆಸ್ನರ್ ಅವರ ಜೊತೆ ಕೂತ್ಕೊಂಡು ಮಾತಾಡ್ತಾರೆ. ಅಂಡ್ ಹೇಳ್ತಾರೆ, ಈ ಒಂದು ಟೈಮ್ ಅಲ್ಲಿ ಬ್ರಾಕ್ ನಿನ್ನ ಅಗತ್ಯಕತೆ ನಮಗೆ ಇದೆ ಅಂತ. ಅಂಡ್ ಅದಕ್ಕೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಓಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಅಂಡ್ ಅದರಿಂದ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ತು ಅಂತ ನಮ್ಮ ಮೈಕಲ್ ಕೋಲ್ ಅವರು ಅಫಿಷಿಯಲ್ ಆಗಿ ಹೇಳ್ತಾರೆ. ಅಷ್ಟೇ ಅಲ್ಲ ಗಾಯ್ಸ್, ಸೀಕ್ರೆಟ್ ಕೂಡ ಹೊರಗಡೆ ಬಂದಿದೆ. ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಮೀಟ್ ಮಾಡಿ ಒಂದು ಪ್ರೈವೇಟ್ ಜೆಟ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಸೀಕ್ರೆಟ್ ಆಗಿ ಕರ್ಕೊಂಡು ಬರ್ತಾರಂತೆ. ಇವನ್ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಮುಚ್ಚಿಟ್ಟಿದ್ರಂತೆ. ಸ್ವಲ್ಪ ಜನಕ್ಕೆ ಗೊತ್ತಿತ್ತಂತೆ ಸಮ್ಮರ್ ಸ್ಲಾಮ್ ನ ಮೈನ್ ಇವೆಂಟ್ ಅಲ್ಲಿ ಏನೋ ಒಂದು ಸರ್ಪ್ರೈಸ್ ರಿಟರ್ನ್ ಆಗುತ್ತೆ ಅಂತ. ಬಟ್ ಎಲ್ಲರೂ ಕೂಡ ರಾಕ್ ಅವರು ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಂತೆ. ಅಂಡ್ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ವಂತೆ. ಸೊ ಆ ರೀತಿ ಸೀಕ್ರೆಟ್ ಆಗಿ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ನಮ್ಮ ಬ್ರಾಕ್ ಲೆಸ್ನರ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ರಿಟರ್ನ್ ಆದ್ರಲ್ಲ, ಅದು ಕೇವಲ 12 ಗಂಟೆಯಲ್ಲಿ 75 ಮಿಲಿಯನ್ ಸೋಷಿಯಲ್ ಮೀಡಿಯಾ ವ್ಯೂಸ್ ನ ಪಡ್ಕೊಂಡಿದೆ. ಅಂಡ್ ಸಮ್ಮರ್ ಸ್ಲಾಮ್ ನ ಮೋಸ್ಟ್ ವ್ಯೂಡ್ ವಿಡಿಯೋ ಆಫ್ ಆಲ್ ಟೈಮ್ ಆಗಿದೆ ಅಂತಾನೆ ಹೇಳ್ಬಹುದು. ಸೊ ಬ್ರಾಕ್ ಲೆಸ್ನರ್ ಅವರ ಇಂಪ್ಯಾಕ್ಟ್ ನ ನೀವು ಇದರಲ್ಲೇ ಗಮನಿಸಬಹುದು. ತುಂಬಾ ರೆಕಾರ್ಡ್ಸ್ ಗಳನ್ನ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಬ್ರೇಕ್ ಮಾಡಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಸಮ್ಮರ್ ಸ್ಲಾಮ್ ಬಗ್ಗೆನೇ. ಸಮ್ಮರ್ ಸ್ಲಾಮ್ ನಡಿಬೇಕಾದ್ರೆ ಆಡಿಯನ್ಸ್ ಗಳು ಕೂಡ ಕಿತ್ತಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಸೋಲೋ ಸಿಕ್ಕವ್ ಅವರ ಎಂಟ್ರಿ ಆಗ್ಬೇಕಾದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಫುಟೇಜ್ ಅಲ್ಲಿ ಇಬ್ರು ಲೇಡೀಸ್ ಗಳು ಕಿತ್ತಾಡ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಅಂತ ಗೊತ್ತಿಲ್ಲ, ಬಟ್ ಜುಟ್ಟು ಇಟ್ಕೊಂಡು ಎಲ್ಲ ಕಿತ್ತಾಡ್ತಾ ಇದ್ದಾರೆ. ಸೊ ಸಮ್ಮರ್ ಸ್ಲಾಮ್ ನಡಿಬೇಕಾದ್ರೆ ಆಡಿಯನ್ಸ್ ಗಳ ನಡುವೆನೂ ಕೂಡ ಫೈಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರ್ಯಾಂಡಿ ಓರ್ಟನ್, ಜೆಲ್ಲಿ ರೋಲ್, ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪಾಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಒಂದು ಮ್ಯಾಚ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ ಗೈಸ್, ಈ ಒಂದು ಮ್ಯಾಚ್ ಅಲ್ಲಿ ಅದ್ಭುತವಾದ ಮೂಮೆಂಟ್ಸ್ ಗಳ ಜೊತೆಗೆ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪಾಲ್ ಅವರಿಗೆ ವಿಕ್ಟರಿನೂ ಕೂಡ ಕೊಡ್ತಾರೆ. ಬಟ್ ಒರಿಜಿನಲ್ ಆಗಿ ಪ್ರಾರಂಭದಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಹಾಗೆ ಜೆಲ್ಲಿ ರೋಲ್ ಅವರು ಗೆಲ್ಲಬೇಕು ಅಂತ ಪ್ಲಾನ್ಸ್ ನ ಮಾಡಿದ್ರಂತೆ. ಬಟ್ ಸಮ್ಮರ್ ಸ್ಲಾಮ್ ನ ಆ ಒಂದು ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಡಬ್ಲ್ಯೂ ಅವರು ಡಿಸಿಷನ್ ನ ಚೇಂಜ್ ಮಾಡಿ ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪಾಲ್ ಅವರನ್ನ ಗೆಲ್ಸಿದ್ದಾರೆ. ಸೊ ರ್ಯಾಂಡಿ ಓರ್ಟನ್ ಅವರು ಸೋತ್ರಲ್ಲ ಅಂತ ಬೇಜಾರು, ಬಟ್ ಒಂದ್ ಕಡೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪಾಲ್ ಅವರು ಗೆದ್ದಿದ್ದು ಕೂಡ ಸಿಕ್ಕಾಪಟ್ಟೆ ಶಾಕಿಂಗ್ ಅಂತ ಅನ್ನಿಸ್ತು. ಸೊ ನಿಮಗೆ ಯಾರು ಗೆಲ್ಬೇಕಾಗಿತ್ತು, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಒಂದು ಕಾಂಟ್ರವರ್ಸಿ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮಗೆ ಸಮ್ಮರ್ ಸ್ಲಾಮ್ ನ ಪೋಸ್ಟ್ ಕಾನ್ಫರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ಇಡೀ ಕ್ರೌಡ್ ವಿ ವಾಂಟ್ ಕ್ರಾಸ್ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಅದನ್ನ ಕೇಳಿಸ್ಕೊಂಡಂತಹ ನಮ್ಮ ಟ್ರಿಪಲ್ ಎಚ್, ಯು ವಾಂಟ್ ಬ್ರಾಕ್ ನ ಯು ಗಾಟ್ ಬ್ರಾಕ್ ಅಂತ ಕ್ರಾಸ್ ನ ಬ್ರಾಕ್ ಅಂತ ಮೆನ್ಷನ್ ಮಾಡ್ತಾರೆ. ಅಂಡ್ ಕೇರಿಯನ್ ಕ್ರಾಸ್ ಅವರ ಬಗ್ಗೆ ಒಂದು ಕೂಡ ಮಾತಾಡೋದಿಲ್ಲ. ಅಂಡ್ ಆ ಒಂದು ಫುಟೇಜ್ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅಂಡ್ ಅದಕ್ಕೆ ಕೇರಿಯನ್ ಕ್ರಾಸ್ ಅವರ ಫ್ಯಾನ್ ಒಬ್ರು ರೀಟ್ವೀಟ್ ಮಾಡ್ತಾ, ಅನ್ರಿಯಲ್, ದೇ ರೈಟ್ ದ ಸ್ಕ್ರಿಪ್ಟ್ ಬಟ್ ದ ಫ್ಯಾನ್ಸ್ ರೈಟ್ ದ ಟ್ರೂ, ಥ್ಯಾಂಕ್ ಯು ಟಿಕ್ ಟಾಕ್ ಅಂತ ಅವರು ಒಂದು ಟ್ವೀಟ್ ನ ಮಾಡ್ತಾರೆ. ಇವ್ರು ಹೇಳ್ತಾ ಇದ್ದಾರೆ, ಡಬ್ಲ್ಯೂ ಕಂಪನಿ ಅವರು ಕೇವಲ ಸ್ಕ್ರಿಪ್ಟ್ ನ ಬರಿಬಹುದಷ್ಟೇ, ಬಟ್ ಫ್ಯಾನ್ಸ್ ಗಳು ನಿಜನೇ ಹೇಳ್ತಾರೆ. ಅಲ್ಲಿ ಅವರು ಕೇರಿಯನ್ ಕ್ರಾಸ್ ಅವರ ಬಗ್ಗೆ ಮಾತಾಡ್ತಾ ಇದ್ರು ಅಂತ ಈ ಫ್ಯಾನ್ ಹೇಳ್ತಾನೆ. ಅಂಡ್ ಈ ಒಂದು ಟ್ವೀಟ್ ನ ನಮ್ಮ ಕೇರಿಯನ್ ಕ್ರಾಸ್ ಅವರು ರೀಟ್ವೀಟ್ ಮಾಡ್ತಾರೆ. ಅಂಡ್ ಆಗ ಆ ಒಂದು ಟ್ವೀಟ್ ಕೆಳಗಡೆ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಇನ್ನ ಒಂದು ಟ್ವೀಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅವ್ರು ಹೇಳ್ತಾರೆ, ಯು ನೋ ದೇ ಡೋಂಟ್ ಕೇರ್ ಅಬೌಟ್ ದ ಫ್ಯಾನ್ಸ್, ದೇ ಕೇರ್ ಅಬೌಟ್ ನೆಪೋಟಿಸಮ್ ಆಸ್ ಕಿಸರ್ಸ್ ಅಂಡ್ ದ ಬಡೀಸ್ ಅಂತ ಒಂದು ರೀಟ್ವೀಟ್ ನ ಮಾಡ್ತಾರೆ. ಅಂದ್ರೆ ಇಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಹೇಳ್ತಾ ಇದ್ದಾರೆ, ಅವರು ಫ್ಯಾನ್ಸ್ ಗಳ ಮಾತನ್ನ ಕೇಳೋದಿಲ್ಲ, ಅವರು ಬರೀ ಕೇಳೋದು ನೆಪೋಟಿಸಮ್ ಮಾತುಗಳನ್ನ ಮಾತ್ರ. ಅಂದ್ರೆ ನೆಪೋಟಿಸಮ್ ಕಿಡ್ಸ್ ಗಳ ಮಾತನ್ನ ಕೇಳ್ತಾರೆ, ಆಸ್ ಕಿಸರ್ಸ್ ಗಳ ಮಾತನ್ನ ಕೇಳ್ತಾರೆ. ಅಂಡ್ ಅವರಿಗೆ ಬಕೆಟ್ ಹಿಡಿತಾರಲ್ಲ ಅವ್ರ ಮಾತುಗಳನ್ನ ಮಾತ್ರ ಕೇಳ್ತಾರೆ. ಫ್ಯಾನ್ಸ್ ಮಾತುಗಳನ್ನ ಡಬ್ಲ್ಯೂ ಕಂಪನಿ ಅವರು ಯಾವತ್ತೂ ಕೂಡ ಕೇಳೋದಿಲ್ಲ ಅಂತ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಒಂದು ಟ್ವೀಟ್ ನ ಮಾಡ್ತಾರೆ. ಅಂಡ್ ಈಗ ಈ ಒಂದು ಟ್ವೀಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನೇ ಆಗ್ಲಿ ಗಾಯ್ಸ್, ನಮ್ಮ ಕೇರಿಯನ್ ಕ್ರಾಸ್ ಅವರ ಕತೆ ಮುಗಿತು ಅಂತ ಅನ್ಕೋತೀನಿ. ಇನ್ನೇನು ಅವರ ಕಾಂಟ್ರಾಕ್ಟ್ ಕೂಡ ಎಕ್ಸ್ಪೈರ್ ಆಗ್ತಾ ಇದೆ. ಅಂಡ್ ಅವರ ಮೆನ್ಷನ್ ಕೂಡ ಇವತ್ತು ನಮಗೆ ಮಂಡ್ಯ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ಮಂಡ್ಯ ನೈಟ್ ರೋ ಅಲ್ಲಿ ನಮ್ಮ ಕೇರಿಯನ್ ಕ್ರಾಸ್ ಅವರು ಇರ್ಲೂ ಕೂಡ ಇರಲಿಲ್ಲ. ಸೊ ಹೊಸ ಕಾಂಟ್ರಾಕ್ಟ್ ಕೂಡ ನಮ್ಮ ಡಬ್ಲ್ಯೂ ಅವರು ಕೇರಿಯನ್ ಕ್ರಾಸ್ ಅವರಿಗೆ ಆಫರ್ ಮಾಡಿಲ್ಲ. ನೋಡೋಣ ಈ ಒಂದು ಕಾಂಟ್ರವರ್ಸಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಒಂದು ಫ್ಯೂಡ್ ಈಗ ಅಫಿಷಿಯಲ್ ಆಗಿ ಪ್ರಾರಂಭ ಆಗಿದೆ. ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬಂದು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸೊ ಇವರ ಮ್ಯಾಚ್ ನಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಯಾವ ಪ್ರೀಮಿಯಂ ಲೈವ್ ಇವೆಂಟ್ ಅಂದ್ರೆ ಆಫ್ ಕೋರ್ಸ್ ಕ್ಲಾಶ್ ಅಟ್ ಪ್ಯಾರಿಸ್ ಅಲ್ಲಿ. ಸೊ ಇದೇ ತಿಂಗಳು ಎಂಡಿಂಗ್ ಅಲ್ಲಿ ನಮಗೆ ಕ್ಲಾಶ್ ಅಟ್ ಪ್ಯಾರಿಸ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮೆಗಾ ಮ್ಯಾಚ್ ನ ಈ ಒಂದು ಪ್ರೀಮಿಯಂ ಲೈವ್
ಇವೆಂಟ್ ಗೆ ಪ್ಲಾನ್ ಮಾಡ್ತಾ ಇದಾರಂತೆ. ಸೊ ಇನ್ ಮುಂದೆ ಸ್ಮ್ಯಾಕ್ ಡೌನ್ ನಲ್ಲಿ ಈ ಒಂದು ಮ್ಯಾಚ್ ನ ಬಿಲ್ಡ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ ಗೈಸ್, ಈ ಒಂದು ಮ್ಯಾಚ್ ಅಲ್ಲಿ ನಮಗೊಂದು ಸ್ಟಿಪುಲೇಷನ್ ಕೂಡ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಈ ಒಂದು ಮ್ಯಾಚ್ ನ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಕ್ಲಾಶ್ ಅಟ್ ಪ್ಯಾರಿಸ್ ಮ್ಯಾಚ್ ಅಲ್ಲಿ ಒಂದು ಸ್ಟಿಪುಲೇಷನ್ ಕೂಡ ಆಗ್ತಾರಂತೆ. ಇನ್ನೇನು ಸ್ಮ್ಯಾಕ್ ಡೌನ್ ಗೆ ನಮ್ಮ ಜಾನ್ ಸಿನಾ ಅವರು ಬರ್ತಾ ಇದ್ದಾರೆ ಅಂಡ್ ಅವರು ಆಫ್ ಕೋರ್ಸ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡೇ ಆಡ್ತಾರೆ. ನಿಜವಾಗ್ಲೂ ಈ ಒಂದು ಫ್ಯೂಡ್ ನ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಅಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಷ್ಟೇ ಅಲ್ಲ ಗೈಸ್, ಇನ್ನ ಒಂದು ಸ್ಟಾಟ್ಸ್ ಏನಪ್ಪಾ ಅಂದ್ರೆ, ನಮ್ಮ ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂ ಕಂಪನಿಗೆ ಯಾವಾಗ್ಲೇ ರಿಟರ್ನ್ ಆದ್ರೂ ಕೂಡ ಮೊದಲು ಅವರು ಜಾನ್ ಸಿನಾ ಅವರ ಮೇಲೆನೆ ಅಟ್ಯಾಕ್ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ನಮಗೆ 2012ರಲ್ಲಿ ರಿಟರ್ನ್ ಆಗ್ತಾರೆ ಅಂಡ್ ಬಂದ್ ಕೂಡಲೇ ಅವರು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ರಾ ಆಫ್ಟರ್ ರಸಲ್ ಮೇನಿಯಾ ಅದು 8 ವರ್ಷ ಆದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗಿ ಜಾನ್ ಸಿನಾ ಅವರಿಗೆ ಒಂದು FI ನ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ 2021ರ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. 1.5 ವರ್ಷ ಆದ್ಮೇಲೆ ಬ್ರಾಕ್ ಲೆಸ್ನರ್ ಅವರು ಮತ್ತೊಮ್ಮೆ ರಿಟರ್ನ್ ಆಗ್ತಾರೆ ಅಂಡ್ ಬಂದ್ ಕೂಡಲೇ ಅವರು ಜಾನ್ ಸಿನಾ ಅವರ ಮೇಲೆನೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ 2025ರ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಈಗ 2 ವರ್ಷ ಆದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗಿದ್ದಾರೆ ಅಂಡ್ ಬಂದ್ ಕೂಡಲೇ ಜಾನ್ ಸಿನಾ ಅವರ ಮೇಲೆನೆ ಅಟ್ಯಾಕ್ ಮಾಡಿದ್ದಾರೆ. ಸೊ 3 ಬಾರಿ ನಮಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಸಿವ್ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ ಅಂಡ್ ಆ 3 ಬಾರಿನೂ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬಂದು ಜಾನ್ ಸಿನಾ ಅವರ ಮೇಲೆನೆ ಅಟ್ಯಾಕ್ ಮಾಡಿದ್ದಾರೆ. ಒಂದ್ ರೀತಿ ಕೋ ಇನ್ಸಿಡೆಂಟ್ ಅಂತಾನೆ ಹೇಳ್ಬಹುದು. ಸೊ ಕಾಯ್ತಾ ಇದ್ದೀನಿ ಇವರ ಒಂದು ಫ್ಯೂಡಿಗೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಇವತ್ತಿನ ಮಂಡೇ ನೈಟ್ ರಲ್ಲಿ ನಿಮಗೆ ಗೊತ್ತಿರಬಹುದು ರೋಮನ್ ರೈನ್ಸ್ ಅವರ ಕತೆ ಏನಾಗಿದೆ ಅಂತ. ಮತ್ತೊಮ್ಮೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಇಡೀ ಫ್ಯಾಕ್ಷನ್ ರೋಮನ್ ರೈನ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ. ಐ ಥಿಂಕ್ ಡಬ್ಲ್ಯೂ ಅವರು ಈಗ ರೋಮನ್ ರೈನ್ಸ್ ಅವರಿಗೆ ಒಂದು ಬ್ರೇಕ್ ನ ಕೊಡುತ್ತೆ ಅಂತ ಅನ್ಕೋತೀನಿ. ರೋಮನ್ ರೈನ್ಸ್ ಅವರು ತನ್ನ ಮೂವಿ ಆದಂತಹ ಸ್ಟ್ರೀಟ್ ಫೈಟರ್ ಮೂವಿಗೆ ಶೂಟಿಂಗ್ ಗೆ ಹೋಗಬೇಕಾಗಿದೆ ಅಂಡ್ ಆಫ್ ಕೋರ್ಸ್ ಅವರಿಗೆ ಬ್ರೇಕ್ ನ ಕೊಡ್ಲೇಬೇಕಾಗಿತ್ತು. ಸಡನ್ ಆಗಿ ಸಮ್ಮರ್ ಸ್ಲಾಮ್ ಮುಗಿದ ಮೇಲೆ ಮಂಡೇ ನೈಟ್ ರಾಗೆ ಕರೆಸ್ತಲೇನೆ ಬ್ರೇಕ್ ನ ಕೊಟ್ಟಿದ್ರೆ ಸಡನ್ ಆಗಿ ರೋಮನ್ ರೈನ್ಸ್ ಅವರು ಎಲ್ಲಿ ಕಣ್ಮರೆ ಆದ್ರು ಗುರು ಅಂತ ಎಲ್ಲರೂ ಕೂಡ ಕೇಳೋರು. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಮಂಡೇ ನೈಟ್ ರಲ್ಲಿ ಈ ರೀತಿ ಒಂದು ಆಂಗಲ್ ನ ತೋರಿಸಿ ರೋಮನ್ ರೈನ್ಸ್ ಅವರಿಗೆ ಒಂದು ಬ್ರೇಕ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಗೊತ್ತಿಲ್ಲ ಬ್ರೇಕ್ ಆಗುತ್ತೋ ಅಥವಾ ಡಬ್ಲ್ಯೂ ಅವರು ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಏನಾದ್ರೂ ಪ್ಲಾನ್ ಮಾಡ್ತಾರೋ ಕ್ಲಾಶ್ ಅಟ್ ಪ್ಯಾರಿಸ್ ಗೆ ಅಂತ. ಸೊ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಆದ್ರೆ ಒಂದ್ ಕಡೆ ಸೆತ್ ರೋಲೆನ್ಸ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ನೋಡೋದಕ್ಕೆ ಸಿಕ್ಕಿ, ಇನ್ನೊಂದ್ ಕಡೆ ಸಿಎಂ ಪಾಂಕ್, ಎಲೆನೈಟ್ ಹಾಗೆ ರೋಮನ್ ರೈನ್ಸ್ ಅವರ ಟೀಮ್ ನಮಗೆ ನೋಡೋದಕ್ಕೆ ಸಿಗಬಹುದು. ಈ ಒಂದು ಮ್ಯಾಚ್ ಕೂಡ ಪ್ಲಾನ್ ಆಗಬಹುದು ಅಥವಾ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರಿಗೆ ಬ್ರೇಕ್ ನ ಕೊಡೋದಕ್ಕೋಸ್ಕರ ಈ ರೀತಿ ಆಂಗಲ್ ನು ಕೂಡ ಕ್ರಿಯೇಟ್ ಮಾಡಿರಬಹುದು. ಕಾದ್ ನೋಡೋಣ ಗೈಸ್, ಇದ್ರ ಬಗ್ಗೆ ಅಪ್ಡೇಟ್ ಬಂದಾಗ ಸದ್ಯಕ್ಕೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಮಂಡೇ ನೈಟ್ ರಾ ನೋಡ್ತಾ ಇದ್ರೆ ರೋಮನ್ ರೈನ್ಸ್ ಅವರಿಗೆ ಸ್ವಲ್ಪ ಬ್ರೇಕ್ ನ ಅಗತ್ಯಕತೆ ಇತ್ತು. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.